ಪಟ್ಟಣಗೆರೆ ಶೆಡ್ನಲ್ಲಿ ಮತ್ತೊಮ್ಮೆ ಪೊಲೀಸರು ಮಹಜರು ನಡೆಸಿದ್ದಾರೆ. ನಂದೀಶ್ ಸೇರಿ 3 ಆರೋಪಿಗಳು ಕರೆತಂದು ಮಹಜರು ಮಾಡಲಾಗ್ತಾ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ಮತ್ತೊಮ್ಮೆ ಪೊಲೀಸರು ಮಹಜರು ಮಾಡುತ್ತಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೆಡ್ನಲ್ಲಿ ಕರೆದೊಯ್ದು ಥಳಿಸಲಾಗಿತ್ತು. ಕೊಲೆಯಾಗಿದೆ. ನಂದೀಶ್ ಸೇರಿ 3 ಆರೋಪಿಗಳು ಕರೆತಂದು ಮಹಜರು ಮಾಡಲಾಗ್ತಾ ಇದೆ. ಈ ವೇಳೆ ರೇಣುಕಾ ಸ್ವಾಮಿ ಬಟ್ಟೆ ವಶಕ್ಕೆ ಪಡೆದ ಪೊಲೀಸರು. ರಕ್ತದ ಕಲೆಗಳಿದ್ದ ರೇಣುಕಾ ಬಟ್ಟೆ ಮುಚ್ಚಿಟ್ಟಿದ್ದ ಆರೋಪಿಗಳು. ಇದೀಗ ರೇಣುಕಾ ಸ್ವಾಮಿ ಬಟ್ಟೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರಕರಣದಲ್ಲಿ ಈ ಬಟ್ಟೆ ಪ್ರಮುಖ ಸಾಕ್ಷ್ಯವಾಗುವ ಸಾಧ್ಯತೆ ಇದೆ. ಒಂದು ನಾವು ಗಮನಿಸಿರಬಹುದು, ಯಾಕಂತಂದ್ರೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ನಾವು ನೋಡಿದಾಗ ಐಯುಡಿಪಿ ರಸ್ತೆ, ಚಿತ್ರದುರ್ಗದಲ್ಲಿ ಐಯುಡಿಪಿ ರಸ್ತೆಯಲ್ಲಿ ಹೋಗ್ತಾ ಇದ್ರು ದ್ವಿಚಕ್ರ ವಾಹನದಲ್ಲಿ ರೇಣುಕಾ ಸ್ವಾಮಿ. ಆಗ ಒಂದು ಕಲರ್ ಬಟ್ಟೆ, ಕ್ರೀಮ್ ಕಲರ್ ಶರ್ಟ್ ಹಾಕೊಂಡಿದ್ರು. ಆದ್ರೆ ಡೆಡ್ ಬಾಡಿ ಮೇಲೆ ಬೇರೆನೆ ಬಟ್ಟೆ ಇತ್ತು, ಕಪ್ಪು ಬಣ್ಣದ ಶರ್ಟ್ ಇತ್ತು. ಈಗ ಸದ್ಯಕ್ಕೆ ಆ ಬಟ್ಟೆಯನ್ನ ವಶಕ್ಕೆ ಪಡೆದಿದ್ದಾರೆ. ರೇಣುಕಾ ಸ್ವಾಮಿ ಬಟ್ಟೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಕ್ತದ ಕಲೆಗಳಿದ್ದ ರೇಣುಕಾ ಬಟ್ಟೆ ಮುಚ್ಚಿಟ್ಟಿದ್ದ ಆರೋಪಿಗಳು ಆ ಬಟ್ಟೆಯನ್ನ ಮುಚ್ಚಿಟ್ಟಿದ್ರು. ಇನ್ನು ಗಾಯಗಳಾಗಿರುತ್ತೆ, ಏನೋ ಒಂದು ಫಿಂಗರ್ ಪ್ರಿಂಟ್ಸ್ ಆಗಿರಬಹುದು, ಏನೋ ಒಂದು ಸಿಗಬಹುದು. ತನಿಖೆ ಮಾಡಿದಾಗ, ಪರಿಶೀಲನೆ ಮಾಡಿದಾಗ ಸೊ ಡೆಫಿನೆಟ್ಲಿ ಫಾರೆನ್ಸಿಕ್ ಕಡೆಯಿಂದ ಕೂಡ ಬಹಳಷ್ಟು ರಿಸಲ್ಟ್ಸ್ ಬರೋದಿರುತ್ತೆ. ತನಿಖೆ ಮಾಡಬೇಕಾಗತ್ತೆ. ಸದ್ಯಕ್ಕಂತೂ ಆ ಬಟ್ಟೆ ಸಿಕ್ಕಿದೆ. ರಕ್ತದ ಕಲೆಗಳಿದ್ದ ರೇಣುಕಾ ಬಟ್ಟೆ ಮುಚ್ಚಿಟ್ಟಿದ್ದ ಆರೋಪಿಗಳು ಇದೀಗ ರೇಣುಕಾ ಸ್ವಾಮಿ ಬಟ್ಟೆಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇನ್ನಷ್ಟು ತನಿಖೆಯನ್ನ ಮುಂದುವರಿಸ್ತಾರೆ. ಏನು ಬರುತ್ತೆ ಬೆಳವಣಿಗೆಗಳಲ್ಲಿ, ಏನು ರಿಸಲ್ಟ್ ಏನು ಬರುತ್ತೆ ಗೊತ್ತಾಗಬೇಕಾಗಿದೆ. ನಂದೀಶ್ ಸೇರಿ 3 ಆರೋಪಿಗಳು ಕರೆತಂದು ಮಹಜರು ಮಾಡುತ್ತಿದ್ದಾರೆ. ಈ ವೇಳೆ ರೇಣುಕಾ ಸ್ವಾಮಿ ಬಟ್ಟೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರಕ್ತದ ಕಲೆಗಳಿದ್ದ ರೇಣುಕಾ ಬಟ್ಟೆ ಮುಚ್ಚಿಟ್ಟಿದ್ದ ಆರೋಪಿಗಳು ಇದೀಗ ರೇಣುಕಾ ಸ್ವಾಮಿ ಬಟ್ಟೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರಕರಣದಲ್ಲಿ ಈ ಬಟ್ಟೆ ಪ್ರಮುಖ ಸಾಕ್ಷ್ಯವಾಗುವ ಸಾಧ್ಯತೆ ಇದೆ. ಆ ಬಟ್ಟೆಯ ಮೇಲೆ ಯಾವ್ದಾದ್ರೂ ಕೂದಲು, ಉಗುರು, ರಕ್ತದ ಕಲೆ, ಏನಾದ್ರೂ ಫಿಂಗರ್ ಪ್ರಿಂಟ್ಸ್ ಸಿಗಬಹುದು. ತನಿಖೆಯಲ್ಲಿ ಗೊತ್ತಾಗಲಿದೆ. ಹಾಗಾಗಿ ಪ್ರಕರಣದಲ್ಲಿ ಈ ಬಟ್ಟೆ ಪ್ರಮುಖ ಸಾಕ್ಷ್ಯವಾಗುವ ಸಾಧ್ಯತೆ ಇದೆ. ಇನ್ನು 5 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇರಲಿದ್ದಾರೆ ದರ್ಶನ್ ಗ್ಯಾಂಗ್ ಪ್ಲಸ್ ಪವಿತ್ರ ಗೌಡ, A1 ಆರೋಪಿ ಅಂತ ಏನ್ ಹೇಳ್ತಾ ಇದ್ದೀವಿ. A2 ಆರೋಪಿ ದರ್ಶನ್, ಇಬ್ರು ಸೇರ್ಕೊಂಡು 13 ಜನ ಆರೋಪಿಗಳು ಇನ್ನಷ್ಟು ಅಂದ್ರೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರಲಿದ್ದಾರೆ. ಸದ್ಯ ತನಿಖೆ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಈ ವೇಳೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪಟ್ಟಣಗೆರೆ ಶೆಡ್ನಲ್ಲಿ ಮತ್ತೊಮ್ಮೆ ಪೊಲೀಸರು ಮಹಜರು ಮಾಡ್ತಿದ್ದಾರೆ. ಆರೋಪಿಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಹಜರು ನಡೆಸಿದ್ದಾರೆ. ನಂದೀಶ್ ಸೇರಿ 3 ಆರೋಪಿಗಳನ್ನ ಪೊಲೀಸರು ಕರ್ಕೊಂಡು ಹೋಗಿ ಮಹಜರು ಮಾಡಿದ್ದಾರೆ. ಈ ವೇಳೆ ರೇಣುಕಾ ಸ್ವಾಮಿ ಬಟ್ಟೆಯನ್ನ ವಶಕ್ಕೆ ಪಡೆದಿದ್ದಾರೆ. ಇದೇನು ಹೋದ ತಕ್ಷಣ ಬಟ್ಟೆ ಅವರಿಗೆ ಸಿಗಲಿಲ್ಲ. ಆರೋಪಿಗಳು ಬಟ್ಟೆಯನ್ನ ಮುಚ್ಚಿಟ್ಟಿದ್ರು. ಈ ವೇಳೆ ರೇಣುಕಾ ಸ್ವಾಮಿ ಬಟ್ಟೆ ವಶಕ್ಕೆ ಪಡೆದಿದ್ದಾರೆ. ರಕ್ತದ ಕಲೆಗಳಿದ್ದ ರೇಣುಕಾ ಬಟ್ಟೆ ಮುಚ್ಚಿಟ್ಟಿದ್ದ ಆರೋಪಿಗಳು ರೇಣುಕಾ ಸ್ವಾಮಿ ಬಟ್ಟೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರಕರಣದಲ್ಲಿ ಈ ಬಟ್ಟೆ ಪ್ರಮುಖ ಸಾಕ್ಷ್ಯವಾಗುವ ಸಾಧ್ಯತೆ ಇದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹಲವಾರು ಬೆಳವಣಿಗೆಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಪೊಲೀಸರು ಸ್ಥಳ ಮಹಜರು ಮಾಡ್ತಿದ್ದಾರೆ, ತನಿಖೆ ಮುಂದುವರಿಸಿದ್ದಾರೆ. ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ, ಸತ್ಯ ಏನು ಅನ್ನೋದು ಕಾದು ನೋಡ್ಬೇಕಾಗಿದೆ.